12 ಕೋಟಿ ಚಿನ್ನದ ರಾಬರಿ ಕೇಸ್ ನಡೆದ ಮಂಗಳೂರು ದರೋಡೆ ಕೇಸ್ಗೂ ಕೂಡ ಟ್ವಿಸ್ಟ್ ಸಿಕ್ಕಿದೆ. ಇತ್ತೀಚೆಗೆ ಕೇರಳ ಗಡಿ ಭಾಗದಲ್ಲಿ ನಡೆದಂತಹ ನಕಲಿ ಇಡಿ ದಾಳಿಗೂ ಮಂಗಳೂರು ಬ್ಯಾಂಕ್ ರಾಬರಿಗೂ ಒಂದು ಟ್ಯಾಲಿ ಕಂಡು ಬಂದಿದೆ. ಇದರ ಬೆನ್ನಲ್ಲೇ ಕದೀಮರ ಬೆನ್ನತ್ತಿದ್ದ ಕಾಕಿಗೆ 5 ದರೋಡೆಕೋರರು ತಿನ್ನಿಸ ಹೊರಟಿದ್ದು ಚಳ್ಳೆ ಹಣ್ಣನ್ನ. ಪೊಲೀಸರಿಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಳ್ಳರು ಮಾಡಿದ ಕೆಲಸ ಅಂದ್ರೆ ಪೊಲೀಸರನ್ನ ದಿಕ್ಕು ತಪ್ಪಿಸೋದು. ಯಾವ ಹಾಲಿವುಡ್ ಬಾಲಿವುಡ್ ಸಿನಿಮಾಗೂ ಕೂಡ ಕಡಿಮೆ ಇಲ್ಲದಂತೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ಎಸ್ಕೇಪ್ ಆಗ್ತಿದ್ದಾರೆ. ಅದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಮಂಗಳೂರು ಬ್ಯಾಂಕ್ ದರೋಡೆಗೆ ಟ್ವಿಸ್ಟ್. ಕಾಕಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಖದೀಮರು. ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿದ ಮಂಗಳೂರು ಕೋಟೆಕಾರ್ ಬ್ಯಾಂಕ್ ದರೋಡೆ ಕೇಸ್ ಕೂಡ ಈಗಾಗಿದ್ದು ಕಬ್ಬಿಣದ ಕಡಲೆ. ಹಾಡ ಹಗಲೇ ಅದು ಮಟಮಟ ಮಧ್ಯಾಹ್ನ 1:15 ಹೊತ್ತಿಗೆ ಕೋಟೆಕಾರ್ ಬ್ಯಾಂಕ್ನಲ್ಲಿ ದರೋಡೆ ನಡೆಸಿದ 5 ದರೋಡೆಕೋರರು 12 ಕೋಟಿ ಮೌಲ್ಯದ ಚಿನ್ನಾಭರಣ ಹೊತ್ತೊಯ್ದಿದ್ದಾರೆ. ಇದರ ಜೊತೆಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಸಹ ಕದ್ದೊಯ್ದಿದ್ದಾರೆ. ಇದಾದ ಮೇಲೆ ಸರ್ಚಿಗಿಡಿದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಖದೀಮರು. ಎಲ್ಲವನ್ನ ಪ್ಲಾನ್ನಂತೆಯೇ ದರೋಡೆ ಮಾಡಿಸಿದ್ದಂತಹ ಖತರ್ನಾಕ್ಗಳು ಇಲ್ಲಿ ಮಾಡಿದ್ದು ಪೊಲೀಸರ ದಿಕ್ಕು ತಪ್ಪಿಸುವಂತಹ ಕಾರ್ಯ. ದರೋಡೆ ಸಂದರ್ಭದಲ್ಲಿ ಸಿಬ್ಬಂದಿಯೋರ್ವರ ಮೊಬೈಲ್ ಕಸಿದಿದ್ದ ಆರೋಪಿಗಳು ನಂತರ ಅದನ್ನ ಕದ್ರಿ ಬಳಿ ಎಸೆದು ಹೋಗಿದ್ದಾರೆ. ಅಂದ್ರೆ ಇವರು ಕದ್ರಿ ಕಡೆ ತೆರಳಿದ್ದಾರೆ ಅಂತ ಪೊಲೀಸರು ಭಾವಿಸಲಿ ಅನ್ನೋ ಪ್ಲಾನ್ ಇದು. ಹಾಗೆಯೇ ದರೋಡೆಗೆ ಬಳಸಿದಂತಹ ಕಾರ್ ಟೋಲ್ ಬಳಿ ಕ್ರಾಸ್ ಆಗುವಾಗ ಅದರಲ್ಲಿ ಕಂಡು ಬಂದಿದ್ದು 2 ಮಾತ್ರ. ದರೋಡೆಯಲ್ಲಿ ಭಾಗಿಯಾಗಿದ್ದವರು 5. ಇದರಲ್ಲಿ ಇನ್ನ 3 ಎಲ್ಲಿ? ಇಲ್ಲಿ ಕೆಲಸ ಮುಗಿದ ನಂತರ ಬೇರೆಲ್ಲೋ ಇನ್ನೊಂದು ಕಾರ್ಗೆ ಚಿನ್ನದ ಮೂಟೆ ಶಿಫ್ಟ್ ಮಾಡಬಹುದು ಎಂಬ ಅನುಮಾನ ಪೊಲೀಸರಿಗೆ ಬಂದಿದೆ. ಆ ಕಾರ್ನಲ್ಲಿ ಉಳಿದ 3 ಪರಾರಿಯಾಗಿರಬಹುದು. ಪದೇ ಪದೇ ನಂಬರ್ ಪ್ಲೇಟ್ ಬದಲಿಸಿದ ಕಾರಣ ಈ ಕಾರ್ ಪತ್ತೆಗೂ ಪೊಲೀಸರಿಗೆ ಸಂಕಷ್ಟವಾಗಿದೆ. ಹಾಗೆ ಬ್ಯಾಂಕ್ ದರೋಡೆ ವೇಳೆ ಇವರು ಮಾತನಾಡಿದ್ದು ಹಿಂದಿಯಲ್ಲಿ. ಆದ್ರೆ ಹೊರಗೆ ಮಕ್ಕಳು ಹತ್ತಿರ ಬರೋದಕ್ಕೆ ಮುಂದಾದಾಗ ಹೋಗಿ ಹೋಗಿ ಅಂತ ಕನ್ನಡದಲ್ಲಿ ಗದರಿದ್ದಾರೆ ಈ ಖದೀಮರು. ಅಂದ್ರೆ ಇಲ್ಲೂ ಪೊಲೀಸರಿಗೆ ಯಾವುದೋ ಹಿಂದಿ ಗ್ಯಾಂಗ್ ದರೋಡೆ ನಡೆಸಿದೆ ಅಂತ ಕನ್ಫ್ಯೂಸ್ ಮಾಡೋ ಪ್ರಯತ್ನ ನಡೆಸಿದ್ದಾರೆ ದರೋಡೆಕೋರರು. ಹಾಗೆಯೇ ಇಡೀ ದರೋಡೆ ಕೇಸ್ ಹಿಂದೆ ಮೂಡಿದೆ ಅನುಮಾನ ಹುತ್ತ. ಸಿಸಿಟಿವಿ ರಿಪೇರಿಗಾಗಿ ವೈರ್ ಕಟ್ ಮಾಡಿದ್ದು ಇವರಿಗೆ ಹೇಗೆ ಗೊತ್ತಿತ್ತು ಅನ್ನೋ ಬಗ್ಗೆಯೂ ಎದ್ದಿದೆ ಡೌಟ್. ಬ್ಯಾಂಕ್ ಸಿಬ್ಬಂದಿ ಕೈವಾಡದ ಆಯಾಮದಲ್ಲೂ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಒಟ್ಟಾರೆ ಮಂಗಳೂರು ಬ್ಯಾಂಕ್ ದರೋಡೆ ಕೇಸ್ನಲ್ಲಿ ದರೋಡೆಕೋರರ ಚಾಲಾಕಿತನ ನೋಡಿದ್ರೆ ಕನ್ಫರ್ಮ್ ಆಗೋ ಅಂಶ ಇವರ್ಯಾರೋ ಪಕ್ಕಾ ಪ್ರೊಫೆಷನಲ್ ದರೋಡೆಕೋರರು ಅಂತ. ಹೀಗಾಗಿಯೇ ತಂಡಗಳಾಗಿ ಈ ಖದೀಮರ ಹೆಡೆಮುರಿ ಕಟ್ಟೋಕೆ ಮುಂದಾಗಿದ್ದಾರೆ ಪೊಲೀಸರು. ನೋಡಿದ್ರಲ್ಲ ಯಾವ ರೀತಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ. ಇಲ್ಲಿ ಉಳ್ಳಾಲ ಲೂಟಿಗೆ ನಕಲಿ ಇಡಿ ಎಂಟ್ರಿ ಆಗಿತ್ತು ಗೊತ್ತಾ? ಅದು ಈಗ ಇಲ್ಲಿ ಒಂದಷ್ಟು ತಳಕು ಹಾಕೊಳ್ತಾ ಇದೆ. ಜಾಸ್ತಿ ದಿನ ಇಲ್ಲ, ಕೆಲವೇ ದಿನಗಳ ಹಿಂದೆ ನಡೆದಿರೋದು. ಐ ಥಿಂಕ್ ಜನವರಿ 4ನೇ ತಾರೀಕು ಅಂತ ಅನ್ಸುತ್ತೆ. ಚಳ್ಳೆ ಹಣ್ಣು ತಿನ್ನಿಸ್ತಾ ಇರೋದು ಹೇಗೆ ಅದನ್ನ ಮೊದಲಿಗೆ ಹೇಳ್ಬಿಡ್ತೀನಿ. ಬ್ಯಾಂಕಿಂದ 12 ಕೋಟಿ ಚಿನ್ನಾಭರಣ 5 ಲಕ್ಷ ನಗದು ಸಮೇತವಾಗಿ ದೊಡ್ಡ ಚೀಲದಲ್ಲಿ ಗಂಟು ಮುಟ್ಟೆಯನ್ನು ಕಟ್ಕೊಂಡು ಕಾರಲ್ಲಿ ಹಾಕೊಂಡು 5 ಜನ ಹತ್ತಾರೆ. ಎಸ್ಕೇಪ್. ಬ್ಯಾಂಕಲ್ಲಿದ್ದಾಗ ಹಿಂದಿಯಲ್ಲಿ ಮಾತಾಡ್ತಾ ಇರ್ತಾರೆ. ಯಾರೋ ಹಿಂದಿಯವ್ರು ಮಾಡಿದ್ರು ಅಂತೇಳಿ. ಆದ್ರೆ ಯಾರೋ ಮಕ್ಕಳು ಬಂದಾಗ ಹೋಗಿ ಹೋಗಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅಲ್ಲಿ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೊರಗಡೆ ಬಂದ್ರು, ಕಾರ್ನಲ್ಲಿ 5 ಜನ ಕೂತ್ಕೊಂಡ್ರು, ಮೂಟೆನ ತುಂಬಿದ್ರು, ಎಸ್ಕೇಪ್ ಆದ್ರು. ಎಸ್ಕೇಪ್ ಆಗಿ ಟೋಲ್ ಹತ್ರ ಪಾಸ್ ಆಗುತ್ತೆ ಕಾರು. ಇದ್ರ ನಡುವೆ ಒಬ್ಬ ಸಿಬ್ಬಂದಿಯ ಫೋನನ್ನ ಎತ್ಕೊಂಡ್ಬರ್ತಾರೆ. ಅದನ್ನ ಕದ್ರಿ ಹತ್ರ ಬಿಸಾಕ್ ಹೋಗಿರ್ತಾರೆ. ಪೊಲೀಸರು ಕದ್ರಿ ಹತ್ರ ಓಡೋಗ್ತಾರೆ. ಅಲ್ಲಿಲ್ಲ. ಟೋಲ್ ಹತ್ರ ಬಂದಂತ ಕಾರಲ್ಲಿ 2 ಇರ್ತಾರೆ, ಇನ್ನು 3 ಎಲ್ಲಿ? ನೋಡಿ ಯಾವ ರೀತಿಯಾಗಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ. ಇರ್ಲಿ, ಪೊಲೀಸರು ಅವರೆಷ್ಟೇ ಚಳ್ಳೆ ಹಣ್ಣು ತಿನ್ನಿಸಿದ್ರು ಕೂಡ ಅವರು ಹೇಳ್ತೀವಲ್ಲ, ಅವ್ರ ಚಾಪೆ ಕೆಳಗಡೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆದಷ್ಟು ಬೇಗ ಹಿಡಿತಾರೆ ಅಂತೇಳಿ. ಈ ಮಂಗಳೂರು ಉಳ್ಳಾಲ ಬ್ಯಾಂಕ್ ಇದೆಯಲ್ಲ, ಆ ದರೋಡೆಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನಂತಂದ್ರೆ
ಖತರ್ನಾಕ್ ದರೋಡೆಕೋರರ ಗ್ಯಾಂಗ್ ಕೈವಾಡ ಇರೋದು ಗೊತ್ತಾಗ್ತಾ ಇದೆ. ಬ್ಯಾಂಕ್ನ ದರೋಡೆಗೂ ನಕಲಿ ಇಡಿ ದಾಳಿಗೂ ಲಿಂಕ್ ಸಿಗ್ತಾ ಇದೆ. ಎಸ್, ಜನವರಿ 4ನೇ ತಾರೀಕು ಬಂಟ್ವಾಳ ತಾಲೂಕಿನಲ್ಲಿ ನಕಲಿ ಇಡಿ ದಾಳಿ ಆಗಿತ್ತು. ಸಿಂಗಾರಿ ಬಿಡಿ ಮಾಲೀಕನ ಮನೆ ಮೇಲೆ ಅವರು ಟಾರ್ಗೆಟ್ ಅನ್ನ ಮಾಡಿಕೊಂಡು ದಾಳಿಯನ್ನ ಮಾಡಿದ್ರು. ಆಗ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದಂತ ಗ್ಯಾಂಗ್. ಆ ಸಂದರ್ಭದಲ್ಲೂ ಕೂಡ 5 ಸದಸ್ಯರ ದರೋಡೆಕೋರ ತಂಡ ಬಂದಿತ್ತು. ಈಗಲೂ ಕೂಡ ಕೋಟೆಕಾರ್ ಬ್ಯಾಂಕ್ಗೂ 5 ಲಗ್ಗೆ ಇಟ್ಟಿದ್ದಾರೆ. ಇಷ್ಟೇ ಅಲ್ಲ, ನಾನಾ ವೇಷದಲ್ಲಿ ಲೂಟಿಗೆ ಇಳಿದಿದ್ಯಾ ಈ ತಂಡ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜೊತೆಗೆ ಅಲ್ಲಿ 5 ಜನ ಬಂದು ಸಿಂಗಾರಿ ಬಿಡಿ ಮಾಲೀಕನ ಮನೆಗೆ ಇಡಿ ಅಧಿಕಾರಿಗಳು ಅಂತೇಳಿ ಬಂದು ಕೋಟಿ ಕೋಟಿ ಹಣವನ್ನ ಎತ್ಕೊಂಡು ಹೋದ್ರಲ್ಲ, ಅವರು ಕೂಡ ಕೇರಳ ಬಾರ್ಡರ್ ಇಂದ ದಾಟಿ ಹೋಗಿದ್ದಾರೆ. ನೋಡಿ, 2 ಪ್ಲೇಸ್ಗಳಿಗೂ ಸಾಮ್ಯತೆ, ಅಂದ್ರೆ ಕೇರಳ ಗಡಿ ಭಾಗಕ್ಕೆ ಅಂಟಿಕೊಂಡಿರುವಂತಹ ಸ್ಥಳಗಳಿದು. ಈ ಕಾಂಪೌಂಡ್ ಹಾರಿ ಮನೆಗೆ ಕದ್ದು ಮತ್ತೆ ವಾಪಸ್ ಕಾಂಪೌಂಡ್ ಹಾರಿ ಹೋಗೋದು ಹೊರಗಡೆ, ಆ ತರ ಗಡಿಗೆ ಎಂಟ್ರಿ ಕೊಟ್ಟು ಕದ್ಕೊಂಡು ಕಿತ್ಕೊಂಡು ಓಡೋಗೋದು. ಸೊ ಹಾಗಾಗಿ ಅಲ್ಲಿನ ಆ ಒಂದು ದಾಳಿಗೂ ಈ ಒಂದು ರಾಬ್ರಿಗೂ ಒಂದು ನಂಟು ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ದರೋಡೆಗಿದ್ಯಾ ಸಿಬ್ಬಂದಿ ನಂಟು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. 5 ವರ್ಷದ ಹಿಂದಿನ ದರೋಡೆಯ ಸಾಮ್ಯತೆ ಕಂಡು ಬರ್ತಾ ಇದೆ. ಆಗ ಸಿಕ್ಕಿ ಬಿದ್ದಿದ್ದ ಬ್ಯಾಂಕ್ ನಿರ್ದೇಶಕಿ ಪತಿ. ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ CCTV ರಿಪೇರಿ ಇದೆ, ವೈರ್ನ ಕಟ್ ಮಾಡೋರೆ ಅಂತೇಳಿ? ದರೋಡೆಕೋರಿಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ. ಸೊ ದರೋಡೆ ಆಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾತ್ರ ಅದು ವೈರ್ ಕಟ್ ಆಗಿದ್ದು. ಆ CCTV ವೈರ್ ಕಟ್ ಮಾಡಿದ್ದ ರಿಪೇರಿ ಮಾಡಿದಂತ ಸಿಬ್ಬಂದಿ ಮಾಹಿತಿ ಹೇಗೋಯ್ತು ದರೋಡೆಕೋರಿಗೆ? ಯಾರೊಬ್ರು ಒಳಗಿದ್ದವರೇ ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕಲ್ವಾ? ಹಾಗಿದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತಾ? ಗಡಿ ಭಾಗದ ಗ್ರಾಮಗಳಲ್ಲಿ ಗ್ಯಾಂಗ್ ಸಕ್ರಿಯವಾಗಿದ್ಯಾ? ಮಂಗಳೂರು ದರೋಡೆ ಬಳಿಕ ಕೇರಳಕ್ಕೆ ಪರಾರಿಯಾಗಿದ್ದಾರಾ? ಬ್ಯಾಂಕ್ನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಕೇರಳ ಗಡಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ತನಿಖೆ ಆಗಬೇಕು, ಆರೋಪಿಗಳ ಹೆಡೆಮುರಿ ಕಟ್ಟಬೇಕು. ಆ ಬಳಿಕವಷ್ಟೇ ಸತ್ಯತೆ ಗೊತ್ತಾಗುತ್ತೆ. ದರೋಡೆ ಆದ್ಮೇಲೆ ಬೇರೆ ಕಾರ್ಗೆ ಶಿಫ್ಟ್ ಮಾಡಿದ್ದಾರೆ ಮೂಟೆ. ಲೂಟಿಗೆ ಬಳಸಿದ ಕಾರ್ನಿಂದ ಇಳಿದು 3 ಎಸ್ಕೇಪ್ ಆಗಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ, ಹೆಂಗೆ ಚೆಳ್ಳೆಯನ್ನು ತಿನ್ಸಿದ್ದಾರೆ. ಸಿನಿಮಾದಲ್ಲಿ ನಾವು ಮಾತ್ರ ನೋಡೋಕೆ ಒಂದು ಕಾರಲ್ಲಿ ಬರ್ತಾರೆ, ರಾಬ್ರಿ ಮಾಡ್ತಾರೆ, ಆ ಕಾರ್ ಹೋಗುತ್ತೆ, ಆ ಕಾರಿಂದ ಹೇಳ್ಕೊಂಡು ಇನ್ನೊಂದು ಕಾರ್ ತಗೊಂಡು ಹೋಗ್ತಾರೆ, ಈ ಕಾರ್ ಈ ಕಡೆ ಹೋಗುತ್ತೆ, ಪೊಲೀಸರು ಈ ಕಾರಿಂದ ಹೋಗ್ತಾರೆ, ಅವ್ರು ದುಡ್ಡು ತಗೊಂಡು ಹೋಗಿರ್ತಾರೆ. ಇಲ್ಲಿ ಹಂಗೆ ಆಗಿರೋದು. ಆ ಟೋಲ್ ಹತ್ರ ನೋಡಿದಾಗ, ಟೋಲ್ CCTV ಫುಟೇಜ್ ಪರಿಶೀಲನೆ ಮಾಡಿದಾಗ ಇಬ್ಬರೇ ಕಂಡಿರೋದು. ಇನ್ನು 3 ಎಲ್ಲಿ? ಅವರಿಗೂ ಕೂಡ ಹುಡುಕ್ತಾ ಇದ್ದಾರೆ. ಇನ್ನು ಮೊಬೈಲ್ ಅನ್ನ ಕದ್ರಿ ಬಳಿ ಬಿಸಾಕ್ ಹೋಗಿದ್ದಾರೆ, ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಬ್ಯಾಂಕ್ ಸಿಬ್ಬಂದಿ ಮೊಬೈಲ್ ಕಸ್ತಿದ್ದು ಕದೀಮ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಈ ಗ್ಯಾಂಗ್ ಪ್ಲಾನ್ ಆಗಿದ್ಯಾ? ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಆದಷ್ಟು ಬೇಗ ಪೊಲೀಸರು ಅವರನ್ನ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ. ನೋಡೋಣ.